ನೀವು ಹೇಳಬೇಕು. ನೀನ್ ಹಿಂಗ್ ಕಂಪ್ಲೇಂಟ್ ಕೊಡ್ತಾಯಿ, ನಿನ್ ತಲೆ ಹೊಡೆದಾಕಿದಾನೆ, ನೀವು ಡಾಕ್ಟರ್ಗಳು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ. ಇನ್ನೊಂದ್ ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಸತ್ತೇ ಹೋಗಿರೋಳು. ಅವಾಗ ಏನ್ ಮಾಡ್ತಿದ್ರಿ? ಕಲ್ಲಲ್ಲಿ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಂತ, ಕಲ್ಲಲ್ಲಿ ತಲೆ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಂತ. ಯಾಕೆ ಹಾಕ್ಲಿಲ್ಲ ನೀವ್ ಯಾಕೆ ಹಾಕ್ಲಿಲ್ಲ? ಮತ್ತೆ ಅದೇ ಹೇಳ್ಬೇಕು ನೀವು. ನೋಡಿ, ಕಾಕಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ. ಅಟ್ಲೀಸ್ಟ್ ನಾನು ಬರ್ತೀನಿ ಅಂತ ಗೊತ್ತಲ್ವಾ, ನಾನು ಫಿಲ್ಟರ್ ನೋಡ್ತೀನಿ ಅಂತ ಗೊತ್ತಿಲ್ಲ. ಬೆಡ್ಶೀಟ್ಗಳಿಲ್ವಾ? ಯಾಕೆ ಹಾಕಲ್ಲ ಬೆಡ್ಶೀಟ್? ಡಿಸ್ಪೋಸಬಲ್ ಯಾಕೀಗ? ಹಂಗೇನಾದ್ರು ಇದೆಯಾ? ಡಿಸ್ಪೋಸಬಲ್ ಯಾವಾಗ ಆಗ್ತದೆ? ಯೂಶಲಿ ಜನರಲ್ ವಾರ್ಡ್ಗೆ ನೀವೆಲ್ಲ ಲಾಂಡ್ರಿಗೆ ಕಳಿಸ್ತೀರಲ್ಲ, ಮತ್ತೆ ಯಾಕೆ ಹಾಕಲ್ಲ? ಈಗ ಆಚೆ ಕಡೆ ಹೇಳಿದ್ರು ಹಾಸಿಗೆ ಮೇಲೆ ಬೆಡ್ಶೀಟ್ಗಳು ಇರಲ್ಲ, ಪಿಲ್ಲೋಸ್ ಹಾಕೋದಿಲ್ಲ. ಸೊ ನೋಡಿ, ಅಲ್ಲೊಂದು ಹಾಕಿದೀರಾ, ಯಾವ ಕಾಲದ್ದು ನಂಗೆ ಅರ್ಥ ಆಗೋಲ್ರಿ. ಬೆಡ್ಶೀಟ್ಗಳು ಇಲ್ಲ ನಿಮ್ಮ ಹತ್ರ, ನೀವೆಲ್ಲ ಡಿಸ್ಪೋಸಬಲ್ ಯೂಸ್ ಮಾಡ್ತೀರಾ. ವೆರಿ ಶಾಕಿಂಗ್. ಡಿಸ್ಪೋಸಬಲ್ ಯಾವಾಗ ಯೂಸ್ ಮಾಡ್ತಾರೆ? ಬೆಡ್ಶೀಟ್ ಮೇಲೆ ಏನಾದ್ರು ಇನ್ಫೆಕ್ಷನ್ ಅಥವಾ ಆಮೇಲೆ ನಿಮ್ಮ ಜನರಲ್ ಏನೋ ಅಲ್ಲಪ್ಪ ವಾಂತಿ ಬೇದಿ ಮಾಡ್ಕೊಳ್ಳೋರು ಅಂತ ಕಡೆ ನೀವು ಅದನ್ನ ಹಾಕ್ತೀರಾ, ನಾನು ನೋಡಿದ್ದೀನಿ. ನೀವು ಈ ತರ ಮಾಡೋದ್ರಿಂದನೇ ಅವ್ರು ಆ ತರ ಮಾಡೋದು. ಅಲ್ಲಪ್ಪ ತಲೆ ಹೊಡೆದೋಗಿದೆ, ಸತ್ತೇ ಹೋದ್ಲು ಅನ್ಕೊಳ್ಳಿ, ಅವಾಗ ನೀವು ಅಟೆಂಡ್ ಮಾಡಿದೀರಾ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕಲ್ಲ. ಯಾಕೆ ಹಾಕ್ಬೇಕು? ಆ ಹೆಣ್ಮಕ್ಳಿಗೆ ಏನ್ ಗೊತ್ತಾಗುತ್ತೆ? ಅವಳಿಗೆ ನೀವು ಹೇಳಬೇಕು. ನೀನ್ ಹಿಂಗ್ ಕಂಪ್ಲೇಂಟ್ ಕೊಡ್ತಾಯಿ, ನಿನ್ ತಲೆ ಹೊಡೆದಾಕಿದಾನೆ, ನೀವು ಡಾಕ್ಟರ್ಗಳು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ. ಇನ್ನೊಂದ್ ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಸತ್ತೇ ಹೋಗಿರೋಳು. ಅವಾಗ ಏನ್ ಮಾಡ್ತಿದ್ರಿ? ನೀವು ಬರ್ಸ್ಕೋಬಾರ್ದು. ನೋಡಿ, ಇವಾಗ ನನಗೆ ಗೊತ್ತಿಲ್ಲಪ್ಪ, ನಾನೊಂದು ಸಾಮಾನ್ಯ ಹೆಣ್ಮಗಳು ನಿಮ್ಮ ಹತ್ರ ಬರ್ತೀನಿ, ನಾನು ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು ಅಂತ ನನಗೆ ಗೊತ್ತಿರಲ್ಲ. ನೀವು ಸಹಾಯ ಮಾಡ್ಬೇಕಾ ಬೇಡವಾ? ಮತ್ತೆ ಯಾಕೆ ಮಾಡಲಿಲ್ಲ? ಕಲ್ಲಲ್ಲಿ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಂತ, ಕಲ್ಲಲ್ಲಿ ತಲೆ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಂತ. ಯಾಕೆ ಹಾಕ್ಲಿಲ್ಲ ನೀವ್ ಯಾಕೆ ಹಾಕ್ಲಿಲ್ಲ? ಮತ್ತೆ ಅದೇ ಹೇಳ್ಬೇಕು ನೀವು. ನೋಡಿ, ಕಾಕಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ. ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗ್ ಬಂದು ಕಂಪ್ಲೇಂಟ್ ಮಾಡಬಾರ್ದು. ನಮ್ ಪೊಲೀಸ್ ಅವರು ನನಗೆ ನೋಡ್ಕೊಂಡ್ರು ಮೇಡಮ್ ಅಂತ ಹೇಳ್ಬೇಕು. ಅವರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದು ಹಾಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮಗೆ ಸ್ಪಂದಿಸಲಿಲ್ಲ ಅಂತ ಯಾಕೆ ಹೇಳ್ತಾರೆ? ವುಮೆನ್ ಕಪ್ ಹೆಣ್ಣು ಮಗಳು ಬಂದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬೇರೆ. ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತೀರಾ ಅನ್ನೋದು ಮುಖ್ಯ. ನೋಡಿ, ಅವ್ರು ಯಾರು ನೋಡಿ, ಆ ತಾಯಿನ ನೋಡ್ರಿ ನಿಮ್ಗೆ ಹೆಂಗೆ ಮನ್ಸು ಬರುತ್ತೆ? ಒಳಗೆ ಹಾಕ್ಸಿದೀರಾ ಇಲ್ವಾ? ಅಂದ್ರೆ ಯಾವ ಎಂಪ್ಲಾಯಿ ಆದ್ರೆ ನಮ್ಗೆ ಅಂದ್ರೆ ಯಾವ ಎಂಪ್ಲಾಯಿ ಆದ್ರೆ ಸಾಯಿಸ್ಬಿಡದ? ನೀವು ಆರಾಮಾಗಿ ಓಡಾಡ್ತಾನೆ, ನಾನು ಇನ್ನೊಂದ್ಸಲ ಇನ್ನೊಂದು ಬಡಿತಾನೆ. ಹಂಗೆ ನಿಮ್ದು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ನನಗೆ ಅಂದ್ರೆ, ಅಡ್ಮಿಷನ್ ಆದ್ರೆ ನೀವು ಫಾರ್ಮಸಿಲಿ ಕೊಡಬೇಡಿ, ಅಡ್ಮಿಷನ್ ಆಗ್ತಾರೆ ಅವ್ರಿಗೆ ನೀವು ಒಳಗಡೆ ಆಸ್ಪತ್ರೆ ಒಳಗೆ ಇಟ್ಕೊಂಡಿರಲ್ವಾ? ಅಡ್ಮಿಷನ್ ಆಗಿರೋರಿಗೆ ಇಂಜೆಕ್ಷನ್ಸು ಮತ್ತೆ ಏನ್ ಆಚೆ ಬರ್ಕೊಡ್ತೀರಾ ನೀವು? ಅಲ್ಲಪ್ಪ, ಆಚೆ ಕಡೆ ಬರ್ಕೊಟ್ಟಿದ್ದೀರಾ ಸರಿ, ನಿಮ್ಮ ಹತ್ರ ಇಲ್ಲ ಸರಿ, ದುಡ್ಡು ಏನಾದ್ರು ವಾಪಸ್ ಕೊಡ್ತೆಗಳು ಇನ್ನೂ 45% ಇದ್ದಾಗಲೇ ನೀವು ಇನ್ನೊಂದು ಇಂಡೆಂಟ್ ಹಾಕಿ ತಗೋಬಹುದು. ಇಲ್ಲ ನಿಮಗೆ ಸ್ಪೆಷಲ್ ಆಗಿ ಫಂಡ್ ಇಟ್ಟಿರ್ತಾರೆ ಮೆಡಿಸಿನ್ಸ್ ಕೊಂಡ್ಕೊಳಕ್ಕೆ, ಹೌದಾ ಇಲ್ವಾ? ಯಾಕೆ ಪೇಷಂಟ್ಸ್ಗೆ ನೀವು ಹೊರಗಡೆ ಬರ್ಕೊಳ್ತೀರಾ? ಯಾರು ದುಡ್ಡಿದ್ದವರು ಬಡವ್ರು ಬಂದ್ಬಿಟ್ರು, ತಿನ್ನಕ್ಕೆ ಊಟ ಇಲ್ದಿರೋರು, ಅವ್ರಿಗೇನು ಮಾಡ್ತೀರಾ ನೀವು? ಅವ್ರಿಗೆ ತಾನೇ ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಏನ್ ಮಾಡ್ತೀರಪ್ಪ?